ಈ ಥರ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತೆಂಗಿನ ಹಾಲು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಇದಕ್ಕೆ 5 ಏಲಕ್ಕಾಯಿ ಸೇರಿ ರುಬ್ಕೊಂಬರೋಣ. ಒಂದು ತೆಂಗಿನಕಾಯಿ 5 ಏಲಕ್ಕಾಯಿ ಹಾಕ್ಕೊಂಡು ರುಬ್ಕೊಂಡ್ಬಂದಿದ್ದಾಯಿತು. ಹೇಗೆ ಮಾಡೋದು ಅಂತ ನೋಡೋಣ. ರುಬ್ಬಿದಾದ್ಮೇಲೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ರುಬ್ಬಿರೋದು ಇದನ್ನು ಹಾಕಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದೀಲಿ. ಇದು ಇನ್ನೂ ಸ್ವಲ್ಪನೂ ನೀರು ಹಾಕಬೇಕು. ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಇದು ಕುದೀಲಿ. ಇನ್ನೂ ಸ್ವಲ್ಪನೂ ನೀರು ಹಾಕಿ, ಎಷ್ಟು ನಿಮ್ಗೆ ಗಟ್ಟಿ ಬೇಕೋ ಅಷ್ಟು ನೋಡ್ಕೊಳ್ಳಿ. ಚೆನ್ನಾಗಿ ಕುದೀಲಿ ಇದು ನೀರು. ಇದಕ್ಕೆ ಗಸಗಸೆನೂ ಸ್ವಲ್ಪ ರುಬ್ಬಿ ಸೇರಿಸ್ಕೊಳ್ಳಿ. ಗಸಗಸೆ, ತೆಂಗಿನಕಾಯಿ, ಏಲಕ್ಕಾಯಿ ಒಂದೇ ಸರಿ ಹಾಕಿ ರುಬ್ಬಿ ಸೇರಿಸಿ. ನಾನು ಸ್ವಲ್ಪ ಮರ್ತೋಗ್ಬಿಟ್ಟೆ, ಅದಕ್ಕೋಸ್ಕರ ಮತ್ತೆ ಇವಾಗ ಹಾಕ್ತಾ ಇದ್ದೀನಿ. ಈಗ ನೋಡಿ ಕುದೀತಾ ಇದೆ. ಈಗ ಈ ಬೆಲ್ಲನ ಹಾಕ್ಕೊಳ್ಳಿ, ಚೆನ್ನಾಗಿ ಕುದೀಲಿ. ಇದು ದೋಸೆಗೆ, ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇನ್ನು ಸ್ವಲ್ಪ ಹೊತ್ತು ಕುದೀಲಿ. ಈಗ ನೋಡಿ ಚೆನ್ನಾಗಿ ಕುದಿದಿದೆ, ಆಗಿದೆ. ಈಗ ನೋಡಿ ಸ್ವೀಟ್ ಎಷ್ಟು ಬೇಕು ನಿಮ್ಗೆ ಅಷ್ಟು ಸೇರಿಸ್ಕೊಳ್ಳಿ. ಈ ಹಾಲು ತುಂಬ ಚೆನ್ನಾಗಿರುತ್ತೆ, ಅವಾಗ ಇಳಿಸ್ಕೊಳ್ಳಿ. ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಳ್ಳಿ, ದೋಸೆ ಚೆನ್ನಾಗಿರುತ್ತೆ. ನೋಡಿ ದಪ್ಪಕ್ಕೆ ಹಾಕ್ಕೊಂಡು ಹಿಂದೆಗಡೆ ಮುಂದೆಗಡೆ ಸ್ವಲ್ಪ ಹಾಕ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡಿ ನೀವು ಮನೇಲಿ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.